ಧನುಸ್ಸು ರಾಶಿ ಇಂಜಿನಿಯರ್ಸ್ಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂತಹ, ಒಳ್ಳೆಯದಾಗ್ತಕ್ಕಂತಹ ಅಥವಾ ಇನ್ಯಾವುದೋ ಆದಾಯದ ಮೂಲಗಳು ಕಣ್ಣಿಗೆ ಕಾಣತಕ್ಕಂತಹ ಸೂಚನೆ ಗೊತ್ತಾಗ್ತಾ ಇದೆ. ಹಿಂದೆ ಇದ್ದಂತಹ ಯಾವುದೋ ಒಂದಷ್ಟು ತೊಂದರೆಗಳು ದೂರವಾಗ್ತಕ್ಕಂತಹ ವಾತಾವರಣ. ಹಲವಾರು ರೀತಿಯಲ್ಲಿ ಕಷ್ಟವನ್ನು ಪಟ್ಟಿರ್ಬೋದು ಅಥವಾ ಇನ್ಯಾವುದೋ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಿರಬಹುದು. ಅದೆಲ್ಲವೂ ಕೂಡ ತನ್ನಿಂದ ತಾನೇ ದೂರವಾಗ್ತಕ್ಕಂತಹ ಸೂಚನೆ ಇದೆ. ಆದರೆ ನೀವು ನಿಮ್ಮ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ಬೇಕಾಗತ್ತೆ. ನಾನು ಹೀಗೇ ಇರೋದು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿದ್ದರೆ ಬ್ರಹ್ಮ ಬಂದರೂ ಕೂಡ ಅದನ್ನೇನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಅದನ್ನು ಗಮನಿಸ್ಕೊಳ್ಳಿ. ನಿಮ್ಮ ಕೆಲಸದ ರೀತಿ, ಮಾತಿನ ಶೈಲಿ ಇವೆಲ್ಲವೂ ಕೂಡ ಬದಲಾಗಬೇಕು. ಕುಹಕವಾದಂತಹ ಮಾತುಗಳನ್ನು ಆಡೋದ್ರಿಂದ ಅದು ನಿಮಗೇ ತೊಂದರೆಯೇ ಹೊರತು ಬೇರೆಯವರಿಗಲ್ಲ. ಆ ಕ್ಷಣದಲ್ಲಿ ನಿಮಗೆ ಸಮಾಧಾನ ಸಿಕ್ಕಬಹುದು. ಆದರೆ ನೀವು ಒಬ್ಬರ ಬಗ್ಗೆ ಕುಹಕವಾಗಿ ಮಾತಾಡಿದರೆ 10 ಜನ ನಿಮ್ಮ ಬಗ್ಗೆ ಮಾತಾಡಿದರೆ ಆ ನೋವು, ಬೇಸರ ನೀವು 10 ಪಟ್ಟು ಅನುಭವಿಸಬೇಕಾದಂತಹ ಸ್ಥಿತಿ. ಅದನ್ನು ಗಮನಿಸ್ಕೊಳ್ಳಿ. ನಿಗೂಢವಾದಂತಹ ಜ್ಞಾನ, ಸಂಶೋಧನೆ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸ್ತೀರಿ. ಆದರೆ ಪ್ರಯತ್ನ ಇರೋದಿಲ್ಲ. ಇಂಟ್ರೆಸ್ಟ್ ಇದೆ, ಯಾವುದೇ ರೀತಿ ಪ್ರಯೋಜನ ಆಗಬೇಕು ಅಂತಾದರೆ ನಿಮ್ಮ ಪ್ರಯತ್ನ ಇರಬೇಕಲ್ಲ, ಅದು ಶೂನ್ಯ. ಹಾಗಾಗಿ ಫಲವೂ ಕೂಡ ಶೂನ್ಯವಾಗುತ್ತೆ. ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಹಣದ ವಿಚಾರವಾಗಿ, ವ್ಯಾವಹಾರಿಕವಾದ ವಿಚಾರವಾಗಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಜಗಳ ಮಾಡ್ಕೊಳ್ತೀರಿ, ಮನಸ್ತಾಪವಾಗುತ್ತೆ. ಅವರು ಯಾರು ಹೇಳಿದ್ದನ್ನು ಕೇಳುವ ಸ್ಥಿತಿಯಲ್ಲಿ ನೀವಿರೋದಿಲ್ಲ. ನನ್ನದೇ ಆಗಬೇಕು ಅನ್ನುವಂತಹ ಒಂದು ಒರಟು ಸ್ವಭಾವವನ್ನು ಪ್ರದರ್ಶನ ಮಾಡ್ತೀರಿ. ಅದನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳೋದಕ್ಕೆ ತಯಾರಿರೋದಿಲ್ಲ. ಒಂದು ವೇಳೆ ನೀವು ಬಲವಂತವಾಗಿ ಒಪ್ಪಿಸಿದ್ರೂ ಕೂಡ ಅದು ಮನಃಪೂರ್ವಕವಾಗಿ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಅದರ ಬದಲಾವಣೆ ಆಗಬಹುದು, ನಿಮಗೆ ಸೋಲಾಗಬಹುದು ಅನ್ನುವಂಥದ್ದು. ಕೌಟುಂಬಿಕವಾದಂತಹ ಜೀವನದಲ್ಲಿ ಒತ್ತಡ, ಮಾನಸಿಕ ಸಮಾಧಾನ ಇರೋದಿಲ್ಲ. ಎಲ್ಲ ಬಲವಂತವಾಗಿಯೇ ನಡೀತಕ್ಕಂತಹ ಕಾರ್ಯಗಳಾಗತ್ತೆ, ಔಪಚಾರಿಕವಾಗಿ ಆಗತ್ತೆ. ಯಾವುದಕ್ಕೂ ಕೂಡ ಮೂಲ ಸ್ವರೂಪ ಅಂತಕ್ಕಂಥದ್ದು ಇರುವುದೇ ಇಲ್ಲ. ನಿಮ್ಮ ಹಠದಿಂದ, ಒರಟುತನದಿಂದ, ನಡವಳಿಕೆಯಿಂದ ಜನ ದೂರ ಉಳ್ಕೊಳ್ಬಹುದು, ನಿಮ್ಮಿಂದ ದೂರ ಆಗಬಹುದು. ಅದನ್ನು ಕೂಡ ಗಮನಿಸ್ಕೊಳ್ಳಿ. ಬೇರೆಯವರ ಸಹಾಯ ನಿಮಗೆ ಬೇಕಾಗತ್ತೆ, ಆದರೆ ಜನ ಹತ್ರ ಬರೋದಿಲ್ಲ. ನಿಮ್ಮ ಸ್ವಭಾವ ಅದಕ್ಕೆ ಕಾರಣ ಅಂತಕ್ಕಂಥದ್ದು. ಆ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡ್ರೆ, ಜನಪರವಾಗಿದ್ದರೆ ಜನ ನಿಮಗೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಅಹಂಭಾವ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಧನಮದ ಇತ್ಯಾದಿಗಳು ದೂರವಾಗಲಿ. ಸೌಮ್ಯವಾಗಿ ಸಮಾಜದಲ್ಲಿ ವರ್ತಿಸ್ತಕ್ಕಂತಹ ಸ್ವಭಾವ ನಿಮ್ಮದಾದರೆ ಜನರಿಂದ ನಿಮಗೆ ಪ್ರಯೋಜನವಾಗ್ತಕ್ಕಂಥದ್ದಿದೆ. ಶುಭವಾಗಿ. ಕುಂಭರಾಶಿ ಮನೆಯಲ್ಲಿ ಮತ್ತು ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಬಗ್ಗೆ ಪ್ರಶಂಸೆಯನ್ನು ಮಾಡ್ತಾರೆ. ಇವತ್ತೇನೋ ಪರವಾಗಿಲ್ಲಪ್ಪ, ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾರೆ, ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಎನ್ನುವ ಅಭಿಪ್ರಾಯ ಬರುತ್ತೆ. ಇದು ನಿತ್ಯದ ಭವಿಷ್ಯವಾಗಿರೋದ್ರಿಂದ ಅವತ್ತಿನ ವಿಷಯಗಳನ್ನು ಮಾತ್ರ ಹೆಚ್ಚು ಗಮನಿಸ್ತಾ ಅದಕ್ಕಾದ್ಯತೆಯನ್ನು ನೀಡಬೇಕು. ನಿನ್ನೆ ಏನಾಗಿತ್ತು, ನಾಳೆ ಏನಾಗುತ್ತೆ ಅನ್ನೋದರ ಬಗ್ಗೆ ನಾವು ಚಿಂತನೆಯನ್ನು ಮಾಡೋದಕ್ಕಿಂತ ಈ ಕ್ಷಣದಲ್ಲಿ ಇವತ್ತೇನಾಗುತ್ತೆ ಅನ್ನೋದರ ಬಗ್ಗೆ ಆಲೋಚನೆಗಳು ಹೆಚ್ಚಾಗಿ ಬರಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಏನೋ ಒಂದು ರೀತಿಯ ಪ್ರಶಂಸೆ, ಶಹಬಾಷ್ಗಿರಿ ಅಂತಕ್ಕಂಥದ್ದು ಸಿಕ್ಕತ್ತೆ. ಒಳ್ಳೆಯ ಸಾಧನೆಯನ್ನು ಮಾಡಿದ್ರಿ, ನಮ್ಮ ಸಂಸ್ಥೆಗೆ, ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ರಿ ಅಂತಕ್ಕಂತಹ ವಿಶ್ವಾಸದ ಮಾತನ್ನು ಆಡ್ತಕ್ಕಂಥದ್ದು. ಹೊಗಳಿಕೆಯಿಂದ ಧನಾತ್ಮಕವಾದಂತಹ ಶಕ್ತಿ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ನಾನು ಇನ್ನೇನಾದರೂ ಕೂಡ ಮಾಡಬೇಕು, ಸಾಧಿಸಬೇಕು, ಗಳಿಸಬೇಕು ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿ ಹುಟ್ಟುತ್ತೆ. ವಿರೋಧಿಗಳು ನಿಮ್ಮೆದುರುಗಡೆ ಸೋಲ್ತಾರೆ. ನಿಮ್ಮಲ್ಲಿ ಏನಾದರೂ ಒಂದು ವಿಶೇಷವಾದಂತಹ ಚಟುವಟಿಕೆಯೋ, ಬುದ್ಧಿಯೋ, ವಿದ್ಯೆಯೋ ಇದೆ ಅನ್ನೋದಾದರೆ ಜನ ಅದನ್ನು ಹೊಟ್ಟೆ ಕಿಚ್ಚಿಗಾದರೂ ಕೂಡ ಒಪ್ಪಿಕೊಳ್ಬೇಕು, ಗೌರವಿಸಬೇಕು. ಅಂತಹ ಒಂದು ಸ್ಥಾನದಲ್ಲಿ ಈ ದಿವಸ ನೀವು ನಿಲ್ತೀರಿ ಅಂತಕ್ಕಂಥದ್ದು. ನಿಮ್ಮ ಕೀರ್ತಿ ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಮರ್ಯಾದೆ, ಗೌರವಗಳು ಹೆಚ್ಚಾಗ್ತಕ್ಕಂಥದ್ದು. ಇದರಿಂದ ಸಹಜ ಸ್ವಭಾವವಾಗಿ ಬೀಗ್ತೀರಿ.
ಎಲ್ಲೋ ಒಂದು ಕಡೆ ಅಹಂಕಾರ ನಿಧಾನವಾಗಿ ಚಿಗುರುತ್ತೆ, ಕೆಲಸವನ್ನು ಮಾಡುತ್ತೆ ಅಂತ ಹೇಳಬೇಕಾಗತ್ತೆ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರ ಅನುಗ್ರಹ, ಅವರ ಆಶೀರ್ವಾದ, ಮಾರ್ಗದರ್ಶನ ಸದಾಕಾಲ ನಿಮಗೆ ಯಶಸ್ಸನ್ನು ತಂದುಕೊಡಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ನಿಮ್ಮ ಕೆಲಸದ ಒತ್ತಡ ತುಂಬ ಆಗತ್ತೆ. ಆದರೆ ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬೇಡಿ. ಒಂದು ವಿಷಯವನ್ನು ಮುಚ್ಚಿಡೋದಕ್ಕೋಸ್ಕರ ಮತ್ತೊಂದು ಸುಳ್ಳನ್ನು ಹೇಳುವ ಮುಖಾಂತರ ನಿಮ್ಮ ತನವನ್ನು ನೀವೇ ಕಡಿಮೆ ಮಾಡಿಕೊಳ್ತೀರಿ, ನಿಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ. ಇದನ್ನು ಎಚ್ಚರದಲ್ಲಿ ಇಟ್ಕೊಳ್ಬೇಕು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಬೇಡಿ, ಹಣದ ನಷ್ಟವಾಗತ್ತೆ. ಅಥವಾ ನೀವು ಹೂಡಿಕೆ ಮಾಡಿದಂತಹ ಹಣ ನಿಮಗೆ ಫಲವನ್ನು ಕೊಡಬೇಕಾದ್ರೆ ಬಹಳ ನಿಧಾನವಾಗುತ್ತೆ. ಇದು ಗಮನದಲ್ಲಿ ಇರಲಿ ಅಂತಕ್ಕಂಥದ್ದು. ಹಣ ಅಥವಾ ಪದಾರ್ಥ ನಷ್ಟವಾಗ್ತಕ್ಕಂತಹ ಸೂಚನೆಗಳಿದೆ. ಅದು ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ಆಗಬಹುದು, ಎಚ್ಚರಿಕೆ ಇರಲಿ. ಮನೆಯಲ್ಲಿ ವಿದ್ಯುತ್ ಉಪಕರಣಗಳು ಹಾನಿಯಾಗತ್ತೆ ಅಥವಾ ವಿದ್ಯುತ್ ಉಪಕರಣಗಳಿಂದ ಹಾನಿಯಾಗತ್ತೆ. ಇದನ್ನು ಗಮನವಿಟ್ಟು ಜಾಗ್ರತೆಯಿಂದ ಗಮನಿಸಬೇಕಾಗತ್ತೆ. ಮಕ್ಕಳ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪವಾಗುತ್ತೆ. ಮಕ್ಕಳ ಓದಿನ ಬಗ್ಗೆ, ಅವರ ಚಟುವಟಿಕೆ ಬಗ್ಗೆ, ಅವರು ನಡ್ಕೊಳ್ತಕ್ಕಂತಹ ರೀತಿಯ ಬಗ್ಗೆ, ಅವರ ಸಂಸ್ಕಾರದ ಬಗ್ಗೆ, ಅವರ ಇರುವ ಬಗ್ಗೆ, ಅವರ ಉಡುಗೆ ತೊಡುಗೆಗಳ ಬಗ್ಗೆ, ಯಾವುದೇ ವಿಷಯ ಇರ್ಬೋದು, ಒಬ್ಬರ ಸಹಕಾರ ಇರುತ್ತೆ, ಮತ್ತೊಬ್ಬರು ಅದನ್ನ ಅಲ್ಲಗಳಿತಕ್ಕಂಥದ್ದು ಇರುತ್ತೆ. ನಿಮ್ಮಿಂದನೇ ಹೀಗಾಗಿದ್ದು ಅನ್ನುವಂತಹ ಮಾತು ಮುನ್ನೆಲೆಗೆ ಬರುತ್ತೆ, ಜಗಳವಾಗುತ್ತೆ. ಇದನ್ನು ಅನ್ಯೋನ್ಯವಾಗಿ ಕೂತು ಚರ್ಚೆ ಮಾಡಿ ಪರಿಹರಿಸ್ತಕ್ಕಂತಹ ವಿಚಾರಕ್ಕೆ ಹೋಗಬೇಕೇ ಹೊರತು ಜಗಳದಲ್ಲಿ ಇದನ್ನು ಮುಗಿಸ್ತಕ್ಕಂಥದ್ದು ಅಲ್ಲ ಅನ್ನುವಂಥದ್ದು. ಧ್ಯಾನ ಮಾಡ್ತಾ ಇರ್ತಕ್ಕಂತಹ ಋಷಿಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಅವರ ಅನುಗ್ರಹ, ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಕುಟುಂಬದ ಮೇಲಿರಲಿ. ಶುಭವಾಗಿ.